ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಂಡೇ ಅಲ್ವಾ, ಸೊ ಅದಕ್ಕೆ ಬೇಗ ಇದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿ ಇವಾಗ ತಲೆಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಸೊ ಅದು ಯಾವ ಥರ ಪ್ರಿಪೇರ್ ಮಾಡ್ತೀನಿ ನಾನು ಮೆಹಂದಿನ ಅಂತಂದ್ಬಿಟ್ಟು ನೋಡೋಣ ಬನ್ನಿ. ಇಷ್ಟು ಬಟ್ಟೆ ಇತ್ತು ಫ್ರೆಂಡ್ಸ್ ವಾಶ್ ಮಾಡಿದ್ದು. ನಾವು ಹೆನ್ನನ ಯಾವತ್ತೇ ಆಗಲಿ ಪ್ಲಾಸ್ಟಿಕ್ ಬೌಲಲ್ಲೇ ಮಿಕ್ಸ್ ಮಾಡ್ಕೊಬೇಕು, ಸ್ಟೀಲ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಹೆನ್ನ ಪೌಡ್ರ್ ಹಾಕ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ದಾಸವಾಳದ ಎಲೆ, ದಾಸವಾಳದ ಹೂವು ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು ಅರ್ಧ ಅಲೋವೆರಾ ತಗೊಂಡು ಸೈಡಲ್ಲೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ಚಾಕುವಿಂದ ಈ ಥರ ತೆಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಜೆಲ್ ಅನ್ನೋದು. ಅದ್ರದ್ದು ಜೆಲ್ ಫುಲ್ಲು ನೀಟಾಗಿ ನಿಮಗೆ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡೋ ಥರ ಏನಿರಲ್ಲ, ನೀಟಾಗಿ ಅದ್ರದ್ದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಅಲೋವೆರಾ ಜೆಲ್ದು. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ್ಯಂಡ್ ನೆಕ್ಸ್ಟ್ ಒಂದು ಮೊಟ್ಟೆ ತೊಗೊಂಡು ಅದರಲ್ಲಿ ಬರೀ ಎಗ್ ವೈಟ್ ತೊಗೊಳ್ಳಿ. ಎಗ್ ವೈಟ್ ಹಾಕ್ಕೊಳ್ಳೋದ್ರಿಂದ ಪ್ರೋಟೀನ್ ನಮಗೆ ಹೇರ್ಸ್ ಫುಲ್ ಹೆಲ್ತಿಯಾಗಿರುತ್ತೆ. ನಮಗೆ ಅದರಿಂದ ಪ್ರೋಟೀನ್ ಇರುತ್ತೆ. ಎಗ್ ವೈಟ್ ಪ್ರೋಟೀನ್ ಇರೋದು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಸೊ ಅದರಿಂದ ಅದನ್ನು ಯೂಸ್ ಮಾಡಿ, ಒಂದು ಅರ್ಧ ನಿಂಬೆಹಣ್ಣು ರಸ ಯೂಸ್ ಮಾಡಿ. ಸಾರಿನ ಇದರಲ್ಲಿ ಹಾಕೋದು ಮರ್ತೋಗಿದ್ದೀನಿ ಆ್ಯಕ್ಚುಲಿ ಅದು. ಮತ್ತು ನಾನು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸ್ತೀನಿ. ನೀವು ನೀರು ಬದಲು ಮೊಸರು ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ ಪ್ಯಾಕು. ನಿಮಗೆ ಹೇರ್ಗೆಲ್ಲನೂ ಚೆನ್ನಾಗಿರುತ್ತೆ ಮೆಹಂದಿ ಅನ್ನೋದು. ಸೊ ಒಂದು ಅವರ್ 2 ಅವರ್ಸ್ ಈ ಥರ ರೆಸ್ಟ್ ಬಿಟ್ಬಿಡೋಣ. ಇದಕ್ಕೆ ಚೆನ್ನಾಗಾಗುತ್ತೆ ನೋಡಿ, ಈ ಥರ ಎಷ್ಟು ಸ್ಮೂತಾಗುತ್ತೆ ನೆನೆದಷ್ಟು. ಆ್ಯಕ್ಚುಲಿ ನೀವು ಹಿಂದಿನ ದಿನ ನೈಟೇ ಈ ಥರ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಮೆಹಂದಿ ಅನ್ನೋದು ಚೆನ್ನಾಗಿ ಬರುತ್ತೆ. ಕಲರು ಅಷ್ಟೇ ನಿಮಗೆ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ. ನೆಕ್ಸ್ಟ್ ಇದನ್ನು ಹೆಂಗೆ ಅಪ್ಲೈ ಮಾಡೋಣ ಅಂತಂದ್ಬಿಟ್ಟು ತೋರಿಸೋಣ ಬನ್ನಿ. ಫಸ್ಟ್ ನಾವು 3 ಪಾರ್ಟೇಷನ್ ಮಾಡ್ಕೊಬೇಕು ಕೂದಲನ್ನ. ಈ ಥರ 3 ಪಾರ್ಟೇಷನ್ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ಅಪ್ಲೈ ಮಾಡ್ಬೋದು ಮೆಹಂದಿಯನ್ನು ಪೂರ್ತಿ. ಈ ಥರ ಫಸ್ಟು ಬ್ಯಾಕ್ ಸೈಡಿಂದ ಸ್ವಲ್ಪ ಸ್ವಲ್ಪನೇ ಕೂದಲು ತಕ್ಕೊಂಡು ಹಿಂದೆಯಿಂದ ಹಚ್ಕೊಂಬನ್ನಿ. ಈ ಥರ ಹಚ್ಕೊಂಡು ಅಲ್ಲೇ ಗಂಟು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು, ಆವಾಗ ನಿಮಗೆ ಎಲ್ಲೂ ಮಿಸ್ ಆಗೋಲ್ಲ ಮೆಹಂದಿ. ಗ್ಯಾಪು ಇರೋಲ್ಲ. ನೀವು ನೀಟಾಗಿ ಎಲ್ಲ ಕಡೆ ಕವರ್ ಆಗುತ್ತೆ. ಎಲ್ಲ ಕಡೆ ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂತಂದ್ಬಿಟ್ಟು ಮೆಹಂದಿ ಫುಲ್ಲು. ಮೆಹಂದಿ ಹಚ್ಕೊಂಡು 4 ಅವರ್ಸ್ ಆದಮೇಲೆ ಫ್ರೆಶ್ ಅಪ್ ಆದೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಕೂದಲು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಶೈನಿ ಆಗಿದೆ, ಸ್ಮೂತಾಗಿದೆ, ಕಲರು ಅಷ್ಟೇ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಕಾಣಿಸ್ತಿಲ್ಲ ಅದರಲ್ಲಿ ಅಷ್ಟೊಂದು. ಮತ್ತು ಈ ಕ್ಲಿಪ್ ಬಂದುಬಿಟ್ಟು ಶುಕ್ರವಾರದ್ದು. ನಮ್ಮ ಯಜಮಾನ್ರವ್ರ ತಂಗಿ ಬಂದಿದ್ದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಅವ್ರಿಗೆ ಪಾಪ ಮನೆಯಲ್ಲಿದ್ದು ಬೇಜಾರು ಅಂತಂದ್ಬಿಟ್ಟು ಎಲ್ಲರೂ ಆಚೆ ಬಂದಿದ್ವಿ. ಕಣಿವೆ ಬಸವಣ್ಣ, ನಂದಿ ಹತ್ರ ಕಣಿವೆ ಬಸವಣ್ಣ ಬರುತ್ತೆ, ತುಂಬ ಫೇಮಸ್ ಈ ದೇವಸ್ಥಾನ. ಎಲ್ಲರೂ ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ನಾವು ನಂದಿಗೆ ಹೋದ್ವಿ. ನಂದಿ ಅಂದರೆ ಕೆಳಗಡೆ ಭೋಗಲಿಂಗೇಶ್ವರ ಟೆಂಪಲ್ ಇದೆಯಲ್ಲ ನಂದಿದು,
ಅಲ್ಲಿಗೆ ಹೋಗಿದ್ವಿ ಎಲ್ಲರೂ, ನಾನು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನರು, ಅವ್ರ ತಂಗಿ ಮಕ್ಕಳು, ನಮ್ಮ ಮಕ್ಕಳು ಎಲ್ಲರೂ ಒನ್ ಡೇ ಔಟ್ ಟ್ರಿಪ್ ಹೋಗಿದ್ವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮೈಂಡೆಲ್ಲ ರಿಲೀಫ್ ಅನಿಸ್ತು ಕೆಲಸದಲ್ಲೆಲ್ಲ ಬ್ಯುಸಿಯಾಗಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಇದೇ ಕಾರಣಕ್ಕೆ ಮನೆಯಲ್ಲಿ ಕೆಲಸ, ಮಕ್ಕಳು ಬೇರೆ ಮನೆಯಲ್ಲೇ ಇದ್ದಾರೆ, ಹಾಲಿಡೇಸ್ಗೆ ಕೆಲ್ಸಕ್ಕೆ ಹೋಗಬೇಕು. ಸೊ 2 ದಿನದಿಂದ ಫುಲ್ಲು ಯಾವ ವೀಡಿಯೋನೂ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗೋಗಿತ್ತು. ಅದಕ್ಕೆ ಇವತ್ತು ಸಂಡೇ ಅಲ್ವಾ, ಫ್ರೀ ಮಾಡಿಕೊಂಡು ಎಲ್ಲ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರೆನ್ಸ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ. ಹಳೇ ಕಾಲದ್ದು ತುಂಬ ಇತಿಹಾಸ ಇದೆ ಇದಕ್ಕೆಲ್ಲನೂ, ಈ ದೇವಸ್ಥಾನಕ್ಕೆಲ್ಲನೂ. ಪ್ಲೀಸ್ ಒಂದು ಸಲ ಹೋಗಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹೋಗ್ತಿದ್ರೆ ಮುಂದೆ ನಮ್ಮ ನಾದಿನಿ ಅವ್ರ ಮಗಳು ವೀಡಿಯೋ ಮಾಡ್ತಿದ್ಲು. ಅತ್ತೆ ನೀನು ಹೋಗತ್ತೆ, ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಎಲ್ಲನೂ ಅಂತಂದ್ಬಿಟ್ಟು ವೀಡಿಯೋ, ಅವ್ರಿಗೆ ಖುಷಿ. ನೋಡಿ, ದೇವ್ರ ದರ್ಶನ ಮಾಡ್ತಿದ್ದಾರೆ ನಮ್ಮ ಹೆಣ್ಮಗು ಅವರು. ಹಂಗೆ ಅದು ಮುಗಿಸ್ಕೊಂಡು ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ನೈಟ್ ಲೈಟಿಂಗ್ಸ್ ನೋಡಿದ್ವಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಸಂಜೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಏಷ್ಯನ್ ಮಾಲ್ಗೆ ಹೋಗಿದ್ವಿ ಮಕ್ಕಳು ಕರ್ಕೊಂಡು. ಇನ್ನೇನು ಸ್ಕೂಲ್ ಓಪನ್ ಆಗೋಗುತ್ತಲ್ಲ, ಇನ್ನೊಂದು ವಾರ ಇದೆ. ಅಮ್ಮ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಈ ನಡುವೆ ನೀನು ಅಂತಂದ್ಬಿಟ್ಟು ಹೇಳ್ತಿದ್ರು. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂದರೆ ಬೇಡಮ್ಮ ಮತ್ತೆಲ್ಲಾದರೂ ಕರ್ಕೊಂಡೋಗಿ ಆಚೆ ಅಂದರು. ಸರಿ, ರಿಲೀಫ್ ಆಗಿರುತ್ತೆ, ಮೈಂಡೆಲ್ಲ ರಿಲ್ಯಾಕ್ಸ್ ಆಗಿರುತ್ತೆ ಅಂದ್ಬಿಟ್ಟು ನಾನು, ನಮ್ಮ ಯಜಮಾನ್ರು, ಮಕ್ಕಳು, ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ. ಸೊ ಮಕ್ಕಳೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಆಗ್ತಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.